ಶಂಕರ್ ಅಂತ. ಶಂಕರ್ ಅಂತ. ಹಾಂ. ಸರ್ ಎಷ್ಟು ವರ್ಷದಿಂದ ಸರ್ ಕೆಲಸ ಮಾಡ್ತಾ ಇದ್ದೀರಾ? ಸರ್ 22 ವರ್ಷ ಅಂದು. 22 ವರ್ಷ. ಸರ್ ಹೇಗಿದೆ ಸರ್ ಜೀವನ, ಕೆಲಸ ಹೇಗಿದೆ? ಏನು ಸುಮಾರು ಏನು ಅಷ್ಟೊಂದಿಲ್ಲ, ಹಾಂ ಹಾಂ ಹಾಂ. ಸ್ವಲ್ಪ ಕಷ್ಟ ಇದೆ. ಮಕ್ಕಳೆಲ್ಲ ಓದಿಸ್ಬೇಕು, ಬಾಡಿಗೆ ಕಟ್ಟಬೇಕು, ತೊಂದರೆ ಜಾಸ್ತಿ ಇದೆ. ಈಗೆಲ್ಲ ಪೇಪರು ಪ್ಲಾಸ್ಟಿಕ್ ಎಲ್ಲ ಏನು ರೇಟ್ ಇದೆ? ಪೇಪರು 15 ರೂಪಾಯಿ, ಪ್ಲಾಸ್ಟಿಕ್ಗೆ 10 ರೂಪಾಯಿ, ಕಬ್ಬಣ 25. 25 ಕಮ್ಮಿ ಇದೆ. ಈಗ ದಿನ ವ್ಯಾಪಾರ ಪರವಾಗಿಲ್ವಾ ಈಗ? ಡೈಲಿ 100 ರೂಪಾಯಿ, 1,500, 2,000, 3,000 ಹಂಗೆ ಹಂಗಾಗುತ್ತೆ. ಹಂಗಾಗತ್ತೆ. ಒಂದೊಂದಿನ ಹೆಚ್ಚು ಕಡಿಮೆ, ಒಂದೊಂದಿನ ಹೆಚ್ಚು ಕಮ್ಮಿ ಒಂದು ದಿವಸ ಆಗೋದೂ ಇಲ್ಲ, ಒಂದೊಂದಿನ ಆಗೋದಿಲ್ಲ. ಜೀವನ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ತುಂಬ ಕಷ್ಟ ಆಗುತ್ತೆ. ಬಾಡಿಗೆ ಒಂದು ತಿಂಗಳಿಗೆ ಒಂದು 15-20 ಸಾವಿರ ಕಟ್ಟಬೇಕು ಬಾಡಿಗೆ. ಬಾಡಿಗೆ. ಅದು 20 ಸಾವಿರ ತಿಂಗಳಿಗೆ. ತಿಂಗಳಿಗೆ 20 ಸಾವಿರ ಕಟ್ಟಬೇಕು. ಸರ್ಕಾರದಿಂದ ಏನೋ ಸವಲತ್ತುಗಳು ಏನೋ ಸಿಕ್ಕಿದೆಯಾ ನಿಮಗೆ? ಸರ್ಕಾರದಿಂದ ಏನು ಸಿಗುತ್ತೆ ಸರ್? ನಮ್ಗೆ ಏನು ಸಿಗಲ್ಲ. ಸರ್ಕಾರದಿಂದ ಏನು ಕೊಡ್ತಾರೆ? ಏನು ಸಿಗೋದಿಲ್ಲ. ಈಗ ಸರ್, ಈಗ ಸರ್ಕಾರದಲ್ಲಿ ಹಾಂ, ಈಗ ಲೇಬರ್ ಕಾರ್ಡ್ ಅನ್ನು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್ ನಮಗೆ. ಲೇಬರ್ ಕಾರ್ಡ್ ಅಂದರೆ ಬರೀ ಗಾರೆ ಕೆಲಸ ಮಾಡೋರು ಮಾತ್ರ ಲೇಬರ್ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ. ಹಾಂ ಈತ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಏನು ಮಾಡಿದ್ದಾರೆ ಅಂತಂದರೆ, ಹಾಂ ಪ್ರತಿಯೊಬ್ಬರು ಕಾರ್ಮಿಕರೇ, ಅದರಲ್ಲೂ ಕೂಡ ಚಿಂದಿಯಾಗಿರೋರಾಗಿರ್ಬೋದು, ಅಮಾಲಿ ಆಗಿರ್ತಾರೆ, ಗುಜರಿ ಥರ ಕೆಲಸ ಮಾಡೋರು ಕೂಡ ಅವರು ಕಾರ್ಮಿಕರೇ. ಹಾಂ ಅವ್ರಿಗೂ ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು. ಹಾಂ ಮತ್ತೊಂದು 23 ಅಸಂಘಟಿತ ವರ್ಗಗಳನ್ನ ಸೇರಿಸಿ ಅದರಲ್ಲಿ ನಿಮ್ಮ ವರ್ಗನೂ ಕೂಡ ಸೇರಿಸಿದ್ದಾರೆ. ಈ ಥರ ಕೆಲಸ ಮಾಡೋರು ಅವರು ಕಾರ್ಮಿಕರೇ, ಅವ್ರಿಗೂ ಸರ್ಕಾರಿತವಾಗಿ. ಉದಾಹರಣೆ, ಏನಾದ್ರು ಆಕ್ಸಿಡೆಂಟ್ ಆದ್ರೆ 1 ಲಕ್ಷ ಗಂಟ, 5 ಲಕ್ಷ ಗಂಟ, 1 ಲಕ್ಷ ಗಂಟ ಪರಿಹಾರ ಇರ್ಬೋದು. ಮದುವೆ ಗಿದ್ವಿ ಅದೇ ಥರ ಇದ್ದಿದ್ರೆ ಒಂದು 10,000, 20,000 ಆ ಥರ ಸಹಾಯಧನ ಇರ್ಬೋದು. ಮತ್ತು ನಿಮ್ಗೆ ಕೆಲಸ ಸಂಬಂಧಪಟ್ಟ ಈಗ ತೂಕದ ಮಿಷಿನ್ ಆಗಿರ್ಬೋದು, ಈ ಥರ ಸರ್ಕಾರದಿಂದ ಕೊಡ್ತಿದೆ. ಹೌದು. ಈ ಥರ ಸಚಿವರು ಈ ಥರ ಮಾಡ್ತಾರೆ, ಎಷ್ಟು ಮಟ್ಟಿಗೆ ನಿಮ್ಗೆ ಖುಷಿ ಅನಿಸುತ್ತೆ ಸರ್? ನಮ್ಗೆ ಆ ಥರ ಕೊಟ್ಟರೆ ನಮ್ಗೆ ಫ್ರೀ ಖುಷಿಯಾಗಿರುತ್ತೆ. ಆ ಥರ ಒಳ್ಳೆ ಹೆಲ್ಪ್ ಮಾಡಿದ್ರೆ ನನಗೂ ಖುಷಿ ಇರುತ್ತೆ. ಕಷ್ಟದಲ್ಲಿ ಇರೋ ಟೈಮ್ ಹೆಲ್ಪ್ ಮಾಡಿದ್ರೆ ನಮಗೂ ಖುಷಿ ಇರಲ್ವಾ? ಆ ಥರ ಖುಷಿ ಇರುತ್ತೆ. ಸರ್ಕಾರದಲ್ಲಿ ಏನೋ ಈ ಥರ ಬೇಡಿಕೆಗಳು ಏನಾಗಿದೆ ಸರ್ಕಾರಕ್ಕೋಸ್ಕರ? ಆ ಥರ ಏನಾರು ಫ್ರೀ ಕೊಟ್ಟರೆ ತಗೋತೀವಿ. ಈ ಕೊಟ್ಟು ತಗೊತೀವಿ. ಈಗ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದೆ ಸರ್ ನಿಮಗೆ? ಇದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಅಷ್ಟೊಂದು ಗೊತ್ತಿರಲಿಲ್ಲ. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಈಗ ಈ ಥರ ವರ್ಗಗಳನ್ನು ಸೇರಿಸಿ ಸರ್ಕಾರ ಯಾರು ಈ ಥರ ಇದ್ದರು, ಕೆಲವೊಂದು ಈಗ ಮಡಿಕೆ ಮಾಡೋರಾಗಿರ್ಬೋದು, ಚಪ್ಪಲಿ ಹೊಲಿಯರಾಗಿರ್ಬೋದು, ಕ್ಷೌರಿಕರು, ಅಕ್ಕಸಾಲಿಗರು, ಕಮ್ಮರರು, ಕುಂಬಾರರು, ಇವರೆಲ್ಲ ಇದು ಸೇರಿಸಿ ಒಂದು ಅನುದಾನ ಕೊಡ್ತಿರೋದು ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಅನಿಸುತ್ತೆ? ಏನು ಅನಿಸುತ್ತೆ ಇದ್ರ ಬಗ್ಗೆ? ನಮಗೆ ಕೊಡೋವರೆಗಿದ್ದು ಬಡವ್ರಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದೇ. ನಮಗೆ ಕೊಡೋರು ಬಡವ್ರಿಗೆ ಪಾಪ ಫುಟ್ಪಾತ್ ಮೇಲೆ ಎಷ್ಟು ಜನ ಕಷ್ಟಪಡ್ತಾರೆ, ಅವ್ರಿಗೆ ಕೊಟ್ಟರೆ ಒಳ್ಳೆಯದು ನಮಗೆ. ಸಂತೋಷ್ ಲಾಡ್ ಹೇಳಕ್ಕೆ ಇಷ್ಟಪಡ್ತಾರೆ ಈ ವಿಚಾರವಾಗಿ? ಸಂತೋಷ ಅಂದ್ರೆ ಇವಾಗ ಏನು ಇಷ್ಟ ಕಷ್ಟ ಇರೋಗಿ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದೇ. ತುಂಬ ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಒಳ್ಳೆಯದೇ. ಈ ಮುಖಾಂತರ ಅವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಚಾನಲ್ ಮುಖಾಂತರ ಸಂತೋಷ್ ಲಾಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಸರ್? ಈ ಮುಖಾಂತರ ಸಂತೋಷ್ ಲಾಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅದು ಬಡವ್ರಿಗೆ ಪಾಪ ಫುಟ್ಪಾತ್ ಮಾಡಿ ಎಷ್ಟೋ ಜನ ತುಂಬ ಕಷ್ಟಪಡ್ತಾರೆ ಪಾಪ. ಅವ್ರಿಗೆ ಒಳ್ಳೆ ಕೆಲಸ ಇರಲಿ ಏನಾಗಲಿ ಒಂದು ಖುಷಿಯಾಗಿ ಏನೋ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಅದ್ರ ತುಂಬ ಇಷ್ಟ ಇದೆ. ನಾವು ಪಾಪ ಅಯ್ಯೋ ಪಾಪ ಅಂದ್ರೆ ಇವು ಮಕ್ಕಳು ಅಂದ್ರೆ ಅಯ್ಯೋ ಪಾಪ ನಾವು ಇಲ್ಲ 10 50 ಊಟವೇ ಕೊಡಿಸ್ಬಿಡ್ತೀವಿ ಪಾಪ. ನಮಗೂ ಪಾಪ ಅಯ್ಯೋ ಪಾಪ ಅಂತಿದೆ ಅವ್ರು ನೋಡಿದ್ರೆ. ಇತ್ತೀಚಿನ ಕಟನ್ ಬಾಕ್ಸ್ಗಳೆಲ್ಲ ಮರಿ ಆಗ್ತಿದೆ, ಯಾಕಂದರೆ ಪ್ಲಾಸ್ಟಿಕ್ ಕವರ ಅದೆಲ್ಲ ಎಲ್ಲಿಲ್ಲ ಸರ್, ಇಲ್ಲೇ ತುಂಬಬೇಕು, ಇಲ್ಲೇ ಬಂಡಲ್ ಮಾಡಿ ಕಳಿಸ್ಬೇಕು. ತಿಂಗಳಿಗೆ ಒಂದು ಸರಿ ಲೋಡ್ ಮಾಡ್ತೀವಿ. ತಿಂಗಳಿಗೆ ಒಂದು ಸರಿ ನ್ಯೂಸ್ ಪೇಪರ್ ಎಲ್ಲ ಬಂಡಲ್ ಮಾಡಬೇಕು. ಈ ಥರ ಬಂಡಲ್ ಮಾಡಿ ಕಳಿಸ್ಬೇಕು. ಮತ್ತೆ ಸರ್ ಈಗ ಉದಾಹರಣೆಗೆ ವಾಟರ್ ಬಾಟಲ್ ಪ್ಲಾಸ್ಟಿಕ್ ಆಗಿರ್ಬೋದು, ಇದೆಲ್ಲ ಎಲ್ಲಿಗೆ ಹೋಗುತ್ತೆ, ಏನು ಮಾಡ್ತೀವಿ? ಇದೆಲ್ಲ ಮಾರ್ಕೆಟ್ಗೆ ಹೋಗುತ್ತೆ ಸರ್. ಇದು ಮಾರ್ಕೆಟ್ಗೆ ಹೋಗುತ್ತೆ. ತಂದ್ಕೊಡೋರ್ನು ಕೂಡ ನೀವು ನಾರ್ಮಲ್ ತಂದ್ಕೊಡೋರ್ನು ಕೂಡ ನೀವು ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ತಗೊಂಬಂದು ಕೊಡ್ತಾರಲ್ವ ಸರ್ ಅವರು. ಇದರಲ್ಲಿಂದೇ ಜೀವ ನಡೀತದ್ದು. ಇವಾಗ ಅಲ್ಲೆಲ್ಲಿ ತಗೊಂಬರ್ತಾರೆ, ಕಸದಲ್ಲಿ ಬಿಸಾಕ್ತಾರೆ, ಅಲ್ಲಿಂದ ಕಲೆಕ್ಟ್ ಮಾಡಿ ತಗೊಂಬಂದು ನಮ್ಗೆ ಹಾಕ್ತಾರೆ. ಅವ್ರಿಗೆ ಸಾಯಂಕಾಲ ಆಗರ ಒಂದು 200-300 ಸಿಗುತ್ತೆ, ಅವ್ರ ಜೀವನ ಏನೋ ಒಂದು ಮಾಡ್ತಾರೆ. ಯಾರು ಹೆಲ್ಪ್ ಮಾಡೋರು ಯಾರಿಲ್ಲ ಸರ್ ಇಲ್ಲಿ. ಗೌರ್ಮೆಂಟ್ ಕಡೆಯಿಂದ ಯಾರು ಹೆಲ್ಪ್ ಮಾಡೋರು ಬಂದ್ರೆ ಕೂಡ ಅವ್ರು ಮಾಡೋರು ಬಿಡಲ್ಲ. ಅವರೇ ಕಿತ್ಕೊಂಡು ತಿಂತಾರೆ, ಅವರೇ ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ಲ. ಈಗಿನ ಸರ್ಕಾರ ಬಡವರು ಎಷ್ಟು ಮಟ್ಟಿಗೆ ಕಾರಣ, ಯಾಕಂದರೆ ಕೆಲವೊಂದು ಫ್ರೀ ಯೋಜನೆ ಕೊಟ್ಟಿದ್ದಾರೆ. ಕೆಲವೊಂದು ಹೆಣ್ಮಕ್ಳು ಬಸ್ ಆಗಿರ್ಬೋದು, ಒಂದು ಬಸ್ಸಲ್ಲಿ ಫ್ರೀ ಕೊಟ್ಟಿರೋರು ಲೇಡೀಸ್ ಫ್ರೀ ಕೊಟ್ಟಿದ್ದಾರೆ ಸರ್. ಎಲ್ಲಿ ಅವರು ಫ್ರೀ ಕೊಟ್ಟಿದೆ ಅಂದರೆ ಎಲ್ಲ ಅದೇ ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಬಡವ್ರಿಗೆ ಎಲ್ಲಿ ಕೊಡ್ತಾರೆ? ಶ್ರೀಮಂತವರೇ ಹೋಗ್ತಾರೆ ಬಸ್ಸಲ್ಲಿ. ಫ್ರೀ ಕೊಡ್ತಾರೆ ಅಂತ ಅವರೇ ಹೋಗೋದು. ಕೆಲವು ಗಂಡು ಮಕ್ಕಳು ಕೆಲವೊಂದು ಕುಟುಂಬಕ್ಕೆ ಅಕ್ಕಿಯನ್ನು ಫ್ರೀ ಕೊಡ್ತಾ ಇರೋದು. ಅಕ್ಕಿ ಎಲ್ಲಿ ಸರ್ ನಮ್ಗೆ ಫ್ರೀ ಕೊಡ್ತಾರೆ? ಅಕ್ಕಿ ಎಲ್ಲಿ ಫ್ರೀ ಕೊಡಲ್ಲ ಅವರು. ಬಡವರು ಕೊಡ್ಬೋದು, ನಮ್ಗೆ ಗೊತ್ತಿಲ್ಲ ಅಷ್ಟೊಂದು. ನಮಗಂತ ಏನು ಅಕ್ಕಿ ಅಷ್ಟೊಂದು ಫ್ರೀ ಕೊಡಲ್ಲ ಯಾರು.
ಈಗ ನೀವು ಒಬ್ಬರೇ ಈಗ ನಿಮ್ಮ ಸ್ನೇಹಿತರು ಬಳಗ ಈಗ ನಿಮ್ಮದೇ ಯಾವ್ದಾದ್ರು ಸಂಘಟನೆಗಳು ಸಂಘಟನೆ ನಮ್ದು ಯಾವುದಿಲ್ಲ ಸರ್, ನಮ್ದು ಆ ಥರ ಯಾವುದಿಲ್ಲ, ಯಾವುದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.